ಜಿ ಟಿನೇ ಆಲ್ಮೋಸ್ಟ್ ಗೇಮ್ನ ಸೀಲ್ ಮಾಡಿ ಫೈನಲ್ ಸ್ಪಾಟಿಗೆ ಹೋಗ್ಬೋದು ಅನ್ಸುತ್ತೆ ಆರ್ ಸಿ ಬಿನ ಎದುರಿಸೋಕ್ಕೆ. ಹಾಗಾಗಿ ಜಿ ಟಿ ಮೇಲೆ ತುಂಬ ಒಲವಿದೆ. ಇನ್ನು ಕ್ವಾಲಿಫೈರ್ ಟು ಯಾರು ಆರ್ ಕ್ವಾಲಿಫೈರ್ ಟೂಗೆ ಹೋಗಿದ್ದಾರೆ, ಜಿ ಟಿ ಅಲ್ಲಿ ಕಾಯ್ತಾ ಇದ್ದಾರೆ. ಕ್ವಾಲಿಫೈರ್ ಟೂ ಅಲ್ಲಿ ನಡೀತಿರೋದು ಮುಲ್ಲನ್ಪುರನ್ ಮ್ಯಾಚು. ಹಂಗಾಗಿ ಸ್ವಲ್ಪ ಇದೊಂದು ಆಡ್ ಬಂದ್ರೆ ಸ್ವಲ್ಪ ಹೆಲ್ಪ್ ಇರುತ್ತೆ ಆರ್ಆರ್ಗೆ, ಬಟ್ ಅದೇನು ಜಾಸ್ತಿ ಡಿಫ್ರೆನ್ಸ್ ಆಗಲ್ಲ. ಜಿ ಟಿ ಒನ್ ಆಫ್ ದ ಟಾಪ್ ಕ್ವಾಲಿಟಿ ಸೈಡ್ಗಳು. ಗಿಲ್ಲು, ಸುದರ್ಶನ್, ಬಟ್ಲರ್ ಅವರು ಟಾಪ್ ಮೇಲೆ ಹೆವಿ ಡಿಪೆಂಡೆಂಟ್ ಇರೋ ಟೀಪು ಅವರು. ಈ ಕಡೆನೂ ಟಾಪ್ ಹೆವಿ ಡಿಪೆಂಡೆಂಟ್ ಟೀಮ್, ಯಾಕೆಂದರೆ ಯಶಸ್ವಿ ಜೈಸ್ವಾಲ್, ಧ್ರುವ್ ಜುರೇಲ್, ವೈಭವ್ ಸೂರ್ಯವಂಶಿ ಇವ್ರು 3 ಜನದ ಒಂಥರ ಬಲ್ಕ್ ಆಫ್ ರನ್ಸ್ ಹೊಡೆದಿರೋದು. ಅಲ್ಲೂ ಟಾಪ್ 3 ಹೆವಿ, ಇಲ್ಲೂ ಟಾಪ್ 3 ಹೆವಿ. ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದರೆ ಜಿ ಟಿ ಒನ್ ಆಫ್ ದ ಕ್ವಾಲಿಟಿ ಬೌಲಿಂಗ್ ಡಿಪಾರ್ಟ್. ಇಲ್ಲಿ ಆರ್ಚರ್ ಮೇಲೆ ಹೈಲಿ ಡಿಪೆಂಡೆಂಟ್. ಇಲ್ಲಿ ಬೌಲಿಂಗ್ ಅಂತ ಬಂದರೆ ಆರ್ಚರ್ ಮೇಲೆ 60-70% ಡಿಪೆಂಡೆಂಟ್. ಅಲ್ಲಿ ನಿಮಗೆ ಯಾರು ಬೇಕು ಪವರ್ ಪ್ಲೇಲಿ ಇಬ್ಬರು ಒಳ್ಳೆ ಕ್ವಾಲಿಟಿ ಸಿರಾಜು, ರಬಡ 50% ಬಲ್ಕ್ ಅವ್ರು ಮಾಡಿದರೆ. ಓಲ್ಡ್ರದ್ದು ಡಿಪೆಂಡ್ ಇದೆ. ಅವ್ರು ಟಾಪ್ 3 ಒಳ್ಳೆ ಬೌಲಿಂಗ್ ಇದೆ. ಪ್ರಸಿದ್ಧ ಕೃಷ್ಣನ್ ಓಕೆ ಒನ್ ಇನ್ ಡೇ ಗಿವ್ ಒನ್ ಡೇ ಒಳ್ಳೆ ಬೌಲರೇ, ಬಟ್ ಸಮ್ಟೈಮ್ಸ್ ಬೀಳ್ತಾ ಹೋದೆ ಏನು ಮಾಡೋಕ್ಕಾಗಲ್ಲ. ಬಟ್ ರಶೀದ್ ಖಾನ್ ಇದ್ದಾರೆ, ಕ್ವಾಲಿಟಿ 4 ಬೌಲರ್ಸ್ 4 ಓವರ್ಸ್ ಆಗ್ತಾರೆ ನಿಮಗೆ. 16 ಓವರ್ಸ್ ಆಗೋಯ್ತು. ಅವತ್ತಿನ ದಿನ ಚೆನ್ನಾಗಿದ್ರೆ ಪ್ರಸಿದ್ಧ ಕೃಷ್ಣ ಮತ್ತು ಗುಜ್ವಾತ್ ಕೆಜ್ರೋಳಿ ಅವರೆಲ್ಲ ಓಕೆ, ಇಲ್ಲ ಗುರು ಪ್ರಸಿದ್ಧ ಕೃಷ್ಣ ಓಕೆ, ಟಾಪ್ 5 ಓಕೆ ಒಳ್ಳೆ ಬೌಲಿಂಗು ಇನ್ನೂ ಬೇಕಾದ್ರೆ ಇದ್ದಾರೆ. ಬಟ್ ಜಿ ಟಿ ಅಂತ ಮಾತಾಡೋಕೆ ಹೋದರೆ ಜಿ ಟಿ ಪ್ಲಸ್ ಪಾಯಿಂಟ್ ಏನು, ಸುದರ್ಶನು ಗಿಲ್ಲು ಅವರಿಬ್ರು ಒಂದು 8-10 ಓವರ್ ತನಕ ಪುಷ್ ಆದರೆ ಬಟ್ಲರ್ ಬಂದು ಬಿಗ್ ಹಿಟ್ಸ್ ಹೊಡೋ ಕೆಪಾಸಿಟಿ ಇದೆ. 15-16 ಓವರ್ ತನಕ ಮ್ಯಾಚ್ ಏನಾದ್ರು 3 ವಿಕೆಟಲ್ಲಿ ಹೋಯ್ತು, 3 ವಿಕೆಟ್ ಅವ್ರು 3 ವಿಕೆಟ್ ತೆಗಿಲಿಲ್ಲ 16 ಓವರ್. ಇನ್ನು ಬ್ಲಂಕ್ ಆಫ್ ರನ್ಸ್ ಬಂದು ಹೋಲ್ಡ್ರು, ಟಿವಾಟಿಯಾ, ಸುಂದರ್ ಇವರೆಲ್ಲ ಬಂದು ಒಂದು 10-12 5-6 ಬಾಲ್ ರನ್ ಹೊಡೆದು ಹೋಗ್ತಾರೆ ಒಂದೊಂದು 6. ಹಂಗಾಗಿ ಅದು ಮೇನ್ ಡಿಪೆಂಡೆಂಟ್ ಏನು ಅಂದರೆ ಇವ್ರು 3 ಜನನ ಬೇಗ ಕಿತ್ತಾಕ್ಬೇಕು. ಯಾರನ್ನ, ಗಿಲ್ಲು, ಸುದರ್ಶನು, ಬಟ್ಲರ್. ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂದರೆ ಜಿ ಟಿ ನಾನು ಹೇಳ್ದಂಗೆ ಕ್ವಾಲಿಟಿ ಇದೆ ಗುರು. ಸಿರಾಜ್, ರಬಡ ಇವರಿಬ್ರು 6 ಓವರ್ಸ್ ಪವರ್ ಪ್ಲೇಲೆ ಮಾಡಿಬಿಡ್ತಾರೆ, 3 ಓವರ್ಸ್. ಹಾಗಾಗಿ ಆ ಥ್ರೆಟ್ನ ಎದುರಿಸಬೇಕಾಗುತ್ತೆ ವೈಭವ್ ಸೂರ್ಯವಂಶಿ. ಅದೇ ದೊಡ್ಡ ಥ್ರೆಟ್ ವೈಭವ್ ಸೂರ್ಯವಂಶಿ. ಯಾಕೆ ನೋಡಿ ಆರ್ ಸಿ ಬಿ ಥರ ಅಟ್ಯಾಕ್ ಮಾಡಿಬಿಡ್ಬೇಕು. ಆರ್ ಸಿ ಬಿ ನೋಡಿ ಅವ್ನು ಅಟ್ಯಾಕ್ ಮಾಡಿದ್ರು 5th ಓವರ್ ಬರ್ಲಿಕ್ಕೆ ಆಗಲಿಲ್ಲ, ಸಿರಾಜ್ 3rd ಓವರ್. ಪ್ರತಿ ಮ್ಯಾಚ್ ಅವ್ರು ಮಾಡ್ತಿದ್ರು, ಬಟ್ ಇಲ್ಲಿ ಸ್ವಲ್ಪ ಬ್ರೇಕ್ ಆಯಿತು. ಆ ಥರ ಅಟ್ಯಾಕ್ ಮಾಡಿದರೆ ಮಾತ್ರ ಜಿ ಟಿ ಬೌಲಿಂಗ್ ಮೇಲೆ ನೀವು ಗೆಲ್ಲಕ್ಕೆ. ನೀವೇನೋ ನೋಡ್ಕೊಂಡಿರ್ತಾರೆ ಅಂದರೆ 6 ಓವರ್ ತಿಂದು ಹಾಕ್ಬಿಡ್ತಾರೆ ನಿಮಗೆ, ಪವರ್ ಪ್ಲೇಲೆ ಮ್ಯಾಚ್ ತಿಂದು ಹಾಕ್ಬಿಡ್ತಾರೆ. ಮತ್ತು ನಿಮಗೆ ಹೋಲ್ಡ್ರು ಎಲ್ಲಿ ಬೇಕಾದ್ರು, ಹೋಲ್ಡ್ರದ್ದು ಯಾಕೆ ಕಷ್ಟ ಅಂದರೆ ಹೋಲ್ಡ್ರು ಹೈಟು ಬಾಲ್ನ ಹೊಡೆದಾಕೋದ್ರಿಂದ ಪಿಚ್ಚಿಗೆ ಹೆವಿ ಹೊಡೆದಾಕ್ತಾರೆ ಗುರು. ಹಾಗಾಗಿ ಹೈಟಿಂದ ಬಾಲ್ ಇರೋದು ಕಷ್ಟ ಪಿಕ್ ಮಾಡೋದು. ಆ ಪೇಸ್ ಏನಿಲ್ಲ, 130-135 ಒಳಗೆ ಆಪ್ರೇಟ್ ಮಾಡೋದು. ಬಟ್ ಹೈಟ್ ಅಡ್ವಾಂಟೇಜ್ ಇದೆ ಜೇಸನ್ ಹೋಲ್ಡರ್ಗೆ, ಅದು ದೊಡ್ಡ ಥ್ರೆಟ್ ಆಗ್ಬೋದು ಇವರಿಗೆ. ಇನ್ನು ಪ್ರಸಿದ್ಧ ಕೃಷ್ಣ ಎಲ್ಲ ಓಕೆ ನನಗೆ. ಮತ್ತು ರಶೀದ್ ಖಾನ್ ಹೇಗೆ ಸ್ಪಿನ್ ಡಿಪಾರ್ಟ್ಮೆಂಟ್ ಅವ್ರದ್ದು ಅಲ್ಲಿ ಅಂಥ ಏನು ಸ್ಪಿನ್ನ ಟ್ಯಾಕಲ್ ಮಾಡೋ ಬ್ಯಾಟ್ಸ್ಮನ್ ಇಲ್ಲ ಗುರು. ಈಗ ಕ್ಲಾಸನ್ನು, ಪಟ್ಟಿದಾರು ಇವರೆಲ್ಲ ಸ್ಪಿನ್ ಟ್ಯಾಕಲ್ ಮಾಡೋ ಬ್ಯಾಟ್ಸ್ಮನ್ ಇಲ್ಲ. ಓಕೆ ಧ್ರುಜರಲ್ಲೂ ಆಡ್ತಾರೆ, ಎಲ್ಲರೂ ಆಡ್ತಾರೆ, ಬಟ್ ಎನಿ ಡೇಸ್ ಡೆಸ್ಟ್ರಾಯ್ ಮಾಡೋಂಥ ಕೆಪಾಸಿಟಿ ಇಲ್ಲ. ಬಟ್ ಹಂಗಾಗಿ ರಶೀದ್ ಖಾನ್ಗೆ ನೀವು ಆದಷ್ಟು ಅಟ್ಯಾಕ್ ಮಾಡಿ ಬೇಗ ಬ್ಯಾಕ್ ಫುಟಿಗೆ ತರಬೇಕು. ಏನೋ ನೋಡ್ಕೊಂಡು ಆಡ್ತೀನಿ ಅಂದರೆ ರಶೀದ್ ಖಾನ್ ನಿಮ್ಮನ್ನು ನುಂಗ್ ಹಾಕ್ಬಿಡ್ತಾನೆ. ಹಾಗಾಗಿ ಅದೊಂದು ಕ್ವಾಲಿಟಿ ಅವರ ಆಪ್ಷನ್ ಇದೆ. ಇನ್ನು ಈ ನಿಶಾಂತ್ ಸಿಂಧು, ವಾಷಿಂಗ್ಟನ್ ಸುಂದರ್, ಟಿವಾಟಿಯಾ ಇವ್ರು ಓಲ್ಡ್ರಿಗೆ ಚಾನ್ಸ್ ಸಿಕ್ಕರೆ ಬಡ್ದಾಕ್ಬಿಡ್ತಾನೆ ಗುರು. ಓಲ್ಡ್ರ ಬಗ್ಗೆ ಮಾತಾಡೋಂಗಿಲ್ಲ ಬ್ಯಾಟಿಂಗ್ ಅಂತ ಬಂದರೆ. ಇವ್ರು 3 ಜನ ಹೆಂಗೆ ಅಂದರೆ ಅದು ಯಾವತ್ತು ಹೊಡಿತಾರೋ ಅವರಿಗೆ ಗೊತ್ತು. ಬಟ್ ಸುಂದ್ರ ಆಲ್ಮೋಸ್ಟ್ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾನೆ. ನಮ್ಮ ಸುಂದ್ರನ ಬಗ್ಗೆ ಏನು ಮಾತಾಡೋಂಗಿಲ್ಲ. ಬಟ್ ಈ ನಿಶಾಂತ್ ಸಿಂಧು ಚಾನ್ಸ್ ಸಿಕ್ಕಿದ್ದು ಯೂಸ್ ಮಾಡ್ಕೊಬೇಕು. ಡೊಮೆಸ್ಟಿಕಲ್ಲಿ ಹೈಲಿ ಪರ್ಫಾರ್ಮ್ ಪ್ಲೇಯರೇ ನಿಶಾಂತ್ ಸಿಂಧು. ಏನು ಸ್ಮರಣ ಆಗ್ತಿದ್ದಾರೆ ಹಂಗೆ ಇವರು ಆಗ್ತಿದ್ದಾರೆ. ಸ್ಮರಣ ಹೈಲಿ ಪರ್ಫಾರ್ಮ್, ಬಟ್ IPL ಅಲ್ಲಿ ಶೋ ಮಾಡೋಕ್ಕಾಗ್ತಿಲ್ಲ ಅವ್ರ ಟ್ಯಾಲೆಂಟ್ನ. ನಿಶಾಂತ್ ಸಿಂಧುನು ಸೇಮ್ ಅದೇ ಹೈಲಿ ಪರ್ಫಾರ್ಮ್ ಡೊಮೆಸ್ಟಿಕ್ ಪ್ಲೇಯರ್, ಬಟ್ ಇಲ್ಲಿ ಆಗ್ತಾ ಇಲ್ಲ. ಬಟ್ ಓಕೆ ಇನ್ನೂ ಚಾನ್ಸ್ ಇದೆ. ಒಂದು ಕ್ವಾಲಿಫೈಡ್ ಟೂಲೆ ಒಳ್ಳೆ 4 ಬಂದರೆ ಇನ್ನೂ ಪರ್ಫಾರ್ಮ್ ಹೆವಿ ಆಗ್ತಾರೆ. ಬಟ್ ಟಿವರ್ಟಿ ಅದೇ ಯಾವತ್ತು ಆಡ್ತಾನೆ ಅವನು ಒಂಥರ ಶಾರುಖ್ ಖಾನ್ ಥರ. ಬಟ್ ಯಾವ್ದಾರು ಒಂದು ಇನ್ನಿಂಗ್ಸ್ ಆಡಿ ಹೈಲೈಟ್ ಆಗಿ ಇದಾಗ್ಬಿಟ್ಟು ಆರ್ ಸಿ ಮೇಲೆ ಲಾಸ್ಟಿಗೆ ಮುಳುಗೋಗೋ ಧೋನಿ ಇವನೇನೋ ಲಾಸ್ಟಿಗೆ ಕೇಳಿಸ್ಕೊಂಬಂದು ಬಿಟ್ಟಾರಂಗೆ ಒಂದು ಇನ್ನಿಂಗ್ಸ್ ಆಡಿ ಏನೋ ಒಂಚೂರು ಪ್ಲೇಸ್ ಗಟ್ಟಿ ಮಾಡ್ಕೊಂಡ ಅಷ್ಟೇ. ಇದು ಜಿ ಟಿ ಪ್ರಾಬ್ಲಮ್. ಜಿ ಟಿ ಏನು ಗೊತ್ತಾ, ಸುದರ್ಶನ್ ಹೆಂಗೆ ಅಂದರೆ ನಿಮಗೆ ರನ್ನು ಹೊಡೆಯೋದೇ ಗೊತ್ತಾಗಲ್ಲ ಗುರು. ನೆಲದಲ್ಲೇ ಆಡ್ಕೊಂಡು ಡಾಟ್ ಬಾಲ್ಸ್ ಕಮ್ಮಿ ಆಡೋದು ಸುದರ್ಶನ್. 4 6 ಬರಲಿಲ್ಲ ಅಂದ್ರೆ ಎಲ್ಲ ಬಾಲು ಸಿಂಗಲ್ಸ್ ಹೊಡ್ಕೊಂಡು ಅಲ್ಲಿ ಇಲ್ಲಿ ಒಂದೊಂದು 4 6 ಹೊಡೆಯೋ ಕೆಪಾಸಿಟಿ, ಅದು ಸುದರ್ಶನ್ ಮೇನ್ ಅಡ್ವಾಂಟೇಜ್. ಗಿಲ್ಲು ಸ್ವಲ್ಪ ಟ್ಯಾಕಲ್ ಮಾಡ್ಬಿಡ್ತಾರೆ, ಯಾಕೆಂದ್ರೆ ಸುದರ್ಶನ್ ಆಗಲ್ಲ ಅಂತ ಗೊತ್ತು. ಗಿಲ್ ಟ್ಯಾಕಲ್ ಮಾಡೋಕ್ಕೆ ಇದೊಂದು. ಇನ್ನು ಈ ಕಡೆ ಅಂತ ಬಂದರೆ ಇಟ್ಸ್ ಹೈಲಿ ಡಿಪೆಂಡೆಂಟ್. ಇವ್ರು ರಾಜಸ್ಥಾನ್ ಬಗ್ಗೆ ಮಾತಾಡಿ ಹೈಲಿ ಡಿಪೆಂಡೆಂಟ್ ವೈಭವ್ ಆರ್ಚರ್ಗಳು. ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ನೋಡಿ, ನೀವು ಎಲಿಮಿನೇಟರ್ ಮ್ಯಾಚೇ ತಗೊಳ್ಳಿ, ಅಲ್ಲಿ ಇಬ್ಬರೇ ಆಡಿದ್ದು ವೈಭವ್ ಸೂರ್ಯವಂಶಿ, ಜೋಫ್ರಾ ಆರ್ಚರ್. ಸ್ವಲ್ಪ ಆಡಿದ್ರು, ಅದು ಬೇರೆ ಧ್ರುಜರೆಲ್ಲ ಆಡಿದ್ರು, ಯಶ್ವಿನ್ ಜಡೇಜೆಲ್ಲ ಆಡಿದ್ರು. ಬಟ್ ಮೇನ್ ಪಿಲ್ಲರ್ ಯಾರು ಗೇಮ್ಗೆ, ವೈಭವ್ ಸೂರ್ಯವಂಶಿ 10 ಓವರಲ್ಲೇ ಮ್ಯಾಚ್ ತೊಗೊಂಬಂದ್ರು ನಿಮಗೆ 29 ಬಂದಿಟ್ಟು. ಇನ್ನು ಆರ್ಚರ್ ಯಾರ್ಯಾರು, ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ವಿಷನ್ 3 ಮೇನ್ ಪಿಲ್ಲರ್ನೇ ಎತ್ತಿದ್ದು ಗುರು. ಪಿಲ್ಲರ್ಗಳನ್ನೇ ಮಲಗಿಸಾಯ್ತು ಆ ಥರ ಬೌಲಿಂಗ್ ಮಾಡಿದ್ದು ಆರ್ಚರ್. ಹಾಗಾಗಿ ಹೈಲಿ ಡಿಪೆಂಡೆಂಟ್. ಯಶಸ್ವಿ ಜೈಸ್ವಾಲ್ ಓಕೆ ಅವರು ಆಡಿದ್ರೆ ಅವತ್ತಿನ ದಿನ ಚೆನ್ನಾಗಿದ್ರೆ ಅವ್ರು ಆಡೇ ಆಡ್ತಾರೆ. ಬಟ್ ಓಕೆ ಇಲ್ಲಿ ವೈಭವ್ ಸೂರ್ಯವಂಶಿ ಇರೋದ್ರಿಂದ ಸ್ವಲ್ಪ ಹೆಂಗಾಗಿದೆ ಅಂದರೆ, ಒಂದು ಟೈಮಲ್ಲಿ ಇಂಡಿಯಾಗೆ ಆಕಾಶ್ ಚೋಪ್ರಾ ಮತ್ತು ವೀರೇಂದ್ರ ಸೆಹ್ವಾಗ್ ಓಪನಿಂಗ್ ಮಾಡ್ತಿದ್ರು.
ಆಕಾಶ್ ಚೋಪ್ರಾ ಒನ್ ಆಫ್ ದ ಕ್ವಾಲಿಟಿ ಪ್ಲೇಯರೇ. ಬಟ್ ವೀರೇಂದ್ರ ಸೆಹ್ವಾಗ್ ಆಡ್ತಿದ್ ನೋಡಿ ಆಕಾಶ್ ಚೋಪ್ರಿಗೆ ಆ ಇನ್ನಿಂಗ್ಸ್ ಆಡಕ್ ಆಗ್ತಿರ್ಲಿಲ್ಲ. ಹಂಗಾಗಿ ಅವ್ರ ಬ್ಯಾಕ್ ಫುಟಿಗೆ ಹಂಗಾಗಿದೆ ಇಲ್ಲಿ. ವೈಭವ್ ಸೂರ್ಯವಂಶಿ ಸೆಹ್ವಾಗು ಯಶಸ್ವಿ ಜೈಸ್ವಾಲ್ ಆಕಾಶ್ ಚೋಪ್ರಾ ಆ ಥರ ಆಗಿದೆ. ಹಂಗಾಗಿ ಇದೊಂದು ಚೂರು ಇನ್ನೂ ಇಂಪ್ರೂವ್ ಆಗಬೇಕು ಗುರು. ಇಂಪ್ರೂವ್ ಆದರೆ ಚೆನ್ನಾಗಿರುತ್ತೆ. ಬಟ್ ಇನ್ನೇನು ಪ್ರಾಬ್ಲಮ್ಮು ಅಂದರೆ ಇಲ್ಲಿ ಮಿಡ್ಲ್ ಆರ್ಡ್ರು ರಿಯಾನ್ ಪರಾಗ್ ಒಂದು ಸ್ವಲ್ಪ ಆಡ್ತಾನೆ. ಬಟ್ ಒಂದೊಂದು ಇನ್ನಿಂಗ್ಸ್ ಬೀಳ್ವಲ್ಲ, ಒಂದು 2-4 ಆಡಿದ್ದಾರೆ ಒನ್ ಆಫ್ ದ ಟೈಮ್, ಎಲ್ಲ 20-30 ರನ್ಸೆ. ಫಿನಿಶಿಂಗು ಡೊನಾಲ್ಡ್ ಫೆರರ್ ಒಂದು 2-3 ಇನ್ನಿಂಗ್ಸು ಪ್ರೂವ್ ಮಾಡಿದ್ರು, ಮತ್ತೆ ಯಾಕೋ ಅವರು ಮಾಡ್ತಿಲ್ಲ. ಬಟ್ ಇನ್ನಲ್ಲಿ ಫಿನಿಶ್ ಶುಭಮ್ ದುಬೆನೇ ಆಡ್ಸೋದು ಒಳ್ಳೆ. ನೀವು 5 ಬೌಲಿಂಗ್ ಆಪ್ಷನ್ ಜೊತೆನೇ ಹೋಗಿ ಶುಭಮ್ ದುಬೆನ ಹಾಕಿ. ಯಾಕಂದ್ರೆ ಶುಭಮ್ ದುಬೆ ಸ್ವಲ್ಪ ಹಿಟ್ಟಿಂಗ್ ಕೊಡೋ ಕೆಪಾಸಿಟಿ. ಜಡೇಜನಂತ ಆ ಹಿಟ್ಟಿಂಗ್ ಹೋಗಿದೆ ಗುರು. ಏನು ಚೆನ್ನೈ ನೋಡ್ತಿದ್ರೆ ಆ ಹಿಟ್ಟಿಂಗ್ ಇಲ್ಲಿಲ್ಲ ಜಡೇಜನ ಹತ್ರ. ಆಲ್ಮೋಸ್ಟ್ ಬಾಲ್ ಟು ಬಾಲ್ ಆಡ್ತಾರೆ, 6 ರೇಂಜ್ ಹಿಟ್ಟಿಂಗು ಕಮ್ಮಿ ಆಗಿದೆ. ಹಾಗಾಗಿ ಅದು ಕಷ್ಟ ಆಗ್ತದೆ. ಶನಾಕ ಒನ್ ಆಫ್ ದ ಬೆಸ್ಟ್ ಹಿಟ್ಟರ್ ಆಫ್ ಎ ಕ್ರಿಕೆಟ್ ಬಾಲರ್, ಬಟ್ ಅವರು ಟೈಮಿಂಗು ಕರೆಕ್ಟ್ ಆಗ್ತಿಲ್ಲ. ಅದೊಂದು ಪ್ರಾಬ್ಲಮ್ ಆಗ್ತಿರೋದು. ವೈಭವ್ ಸೂರ್ಯವಂಶಿನ ಬೇಗ ಎತ್ತಿದ್ರೆ ದ ಗೇಮ್ ಸ್ಪಾಟ್ ಫಿಕ್ಸ್, ನಿಮಗೆ ಫಿನಾಲೆ ಸ್ಪಾಟ್ ಫಿಕ್ಸ್ ಆಗ್ತಾರೆ. ಬಟ್ ಬೌಲಿಂಗ್ ಅಂತ ಬಂದಮೇಲೆ ಆರ್ಚರ್, ಯಶ್ರಾಜ್ ಪಲ್ಲಿ ಹೋಗ್ತಾ ಯಾಕೆಂದರೆ ಪ್ರೂವ್ ಮಾಡಿದ್ದಾರೆ ಗುರು. ನಿನ್ನೆ ನೋಡಿದ್ರು, ಮೊನ್ನೆ ಕ್ಲಾಸನ್ನು ಕೇಳ್ತಿದ್ವಿ, ಅದು ಓಕೆ. ಬಟ್ ಅದು ಬಿಟ್ಟರೆ ನಮ್ಗೆ ಸುಶಾಂತ್ ಮಿಶ್ರಾ, ಬ್ರಿಜೇಶ್ ಶರ್ಮಾ, ತುಷಾರ್ ದೇಶಪಾಂಡೆ, ಸಂದೀಪ್ ಯಾರು ಆಡ್ತಾರೆ ಎಲ್ಲರಿಗೂ ಒದೇನೆ ಬೀಳ್ತಿರೋದು. ಯಾರು ಪ್ರೂವ್ ಮಾಡ್ತಿಲ್ಲ ಅಲ್ಲಿ. ಆಂಡ್ರೆ ಬರ್ಜರ್ 1 ಓವರ್ 1 ಮ್ಯಾಚ್ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಆರ್ಚರ್ ಮೇಲೆ ಹೈಲಿ ಡಿಪೆಂಡೆಂಟ್ ಇರೋ ಟೀಮ್ ಅದು. ಹಾಗಾಗಿ ಇದು ಅದೇ ನಿಮ್ಗೆ ಒಳ್ಳೆ ಟಾಪ್ ಬ್ಯಾಟಲು ಅಂದರೆ ಇವ್ರ ಕಡೆ ವೈಭವ್ ಸೂರ್ಯವಂಶಿ ವರ್ಸಸ್ ಸಿರಾಜ್ ರಬಾಡ ಪವರ್ ಪ್ಲೇಲಿ. ಸಿರಾಜ್ ರಬಾಡ ಹೇಗೆ ವೈಭವ್ ಸೂರ್ಯವಂಶಿನ ಟ್ಯಾಕಲ್ ಮಾಡ್ತಾರೆ, ಇಲ್ಲ ವೈಭವ್ ಸೂರ್ಯವಂಶಿ ಇವರಿಬ್ಬರನ್ನ ಟ್ಯಾಕಲ್ ಮಾಡ್ತಾರೆ, ಇಲ್ಲ ನನ್ನ ಪ್ರಕಾರ ಖಂಡಿತ ಸಿರಾಜ್ ರಬಾಡ ವೈಭವ್ ಸುರೇಶ್ನ ಬ್ಯಾಕ್ ಫುಟ್ಟಿಗೆ ತಳ್ತಾರೆ. ವೈಭವ್ ಸೂರ್ಯವಂಶಿ ಆ ಕ್ವಾಲಿಟಿನ ನಿಮಗೆ ನೋಡೋಕೆ ಸಿಗಲ್ಲ. ಆಲ್ಮೋಸ್ಟ್ 4 ಮ್ಯಾಕ್ಸಿಮಮ್ 2-3 ಓವರ್ಸ್ ಒಳಗೆ ವೈಭವ್ ಸೂರ್ಯವಂಶಿ ವಿಕೆಟ್ ಹಾಕಿ ಹಾಕ್ತಾರೆ ರಬಾಡ ಮತ್ತು ಸಿರಾಜು. ಇದು ಬರೆದಿಟ್ಕೊಳ್ಳಿ. ಯಾಕೆ ಅಂದರೆ ಸಿರಾಜ್ ಹತ್ರನೂ ಒಳ್ಳೆ ಶಾರ್ಟ್ ಬಾಲ್ ಹಾಕೋ ಕೆಪಾಸಿಟಿ ಇದೆ. ಅವರು ರಬಾಡ ಅಂತ ಯಾಕೆ ಅಂದರೆ ರಬಾಡ ಹಾಕೋ ಶಾರ್ಟ್ ಬಾಲ್ ಕರೆಕ್ಟು ನಿಮಗೆ ತಲೆ ಹೈಟ್, ಈ ಹೈಟಲ್ಲಿ ಈ ಮುಖ ಬ್ಯಾಟಿಂಗ್ ಇದ್ದರೆ ಈ ಹೈಟಲ್ಲೇ ಬರುತ್ತೆ. ಬಟ್ ಜಾಸ್ತಿ ರೂಮ್ ಸಿಗಲ್ಲ, ಈ ಕಡೆ ಇಲ್ಲ ಈ ಕಡೆ ಹೋಗೋದಿಲ್ಲ, ಕರೆಕ್ಟು ಮುಖದ ಹೈಟಿಗೆ ಹೊಡಿತಾರೆ. ಮತ್ತು ಸಿರಾಜ್ ಹತ್ರ ಕ್ವಾಲಿಟಿ 6 to 8 ಮೀಟರ್ ಲೆಂತ್ ಹಾಕೋ ಕೆಪಾಸಿಟಿ ಇದೆ. ಬಾಲ್ನ ಆಚೆ ತಗೊಂಡು ಹೋಗ್ತಾರೆ, ಈ ಕಡೆ ಹೊಡೆಯೋಕೆ ಕೊಡಲ್ಲ. ವೈಭವ್ ಸೂರ್ಯವಂಶಿ ಸ್ಟ್ರಾಂಗ್ ಇರೋದು ಲೆಗ್ ಸೈಡಲ್ಲಿ, ಬಟ್ ಸಿರಾಜ್ ಕೆಪಾಸಿಟಿ ಇರೋದು ಔಟ್ ಸ್ವಿಂಗ್ ಹಾಕ್ತಾರೆ. ಲೆಫ್ಟ್ ಹ್ಯಾಂಡಿಗೆ ಹೊರಗಡೆ ತೊಗೊಂಡು ಹೋಗ್ತಾರೆ ಬಾಲ್ನ. ರೈಟ್ ಹ್ಯಾಂಡ್ರಿಗೆ ಒಳಗೆ ತಗೊಂಡು ಜಾಸ್ತಿ ಕ್ಷಮತೆ ಇರೋದು. ಹಂಗಾಗಿ ವೈಭವ್ ಸೂರ್ಯವಂಶಿಗೆ ಅಷ್ಟು ಕಷ್ಟ ಇರುತ್ತೆ ನಾಳೆ ಆಡೋದು. ಬಟ್ ರಬಡದು ಶಾರ್ಟ್ ಬಾಲ್ ಫುಲ್ ಮಾಡಬೇಕು ಅಂದರೆ ಹೆವಿ ಕ್ವಿಕ್ ಆಗಿರ್ಬೇಕು. ಚೂರು ಮಿಸ್ ಆದರೆ ಟಾಪ್ ಎಡ್ಜ್ ಆಗುತ್ತೆ, ಔಟ್ ಆಗೋ ಚಾನ್ಸ್. ಬಟ್ ಸಿರಾಜ್ ಹತ್ರನೂ ಅದೇ ಇದೆ. ಹಂಗಾಗಿ ಅವ್ರಿಬ್ರನ್ನ ಟ್ಯಾಕಲ್ ಮಾಡೋದು ಭಾರಿ ಕಷ್ಟ ಇರುತ್ತೆ ವೈಭವ್ ಸೂರ್ಯವಂಶಿ. ಮತ್ತು ಈ ಕಡೆ ಅಂತ ಬಂದರೆ ಇನ್ನು ಇವರು ಈ ಕಡೆ ಟಾಪ್ ಆರ್ಚರ್ನ ಹೇಗೆ ಜಸ್ಟ್ ಆರ್ಚರ್ ಒಬ್ಬರು ಟ್ಯಾಕಲ್ ಮಾಡಿದ್ರೆ ಆಯಿತು. ಯಾರು ಗಿಲ್ ಆಗಲಿ ಸುದರ್ಶನ್ ಆಗಲಿ, ಅವ್ರು ಬಿಕಾಸ್ ಇಬ್ಬರು ಕ್ವಾಲಿಟಿ ಬ್ಯಾಟ್ಸ್ಮನ್. ಗಿಲ್ ಸುದರ್ಶನ್ ಅಷ್ಟು ಅವ್ರು ಜಾಸ್ತಿ ರಿಸ್ಕ್ ಶಾಟ್ಸ್ ಹೊಡೆಯಲ್ಲ. ನಿಮ್ಗೆ ಗಿಲ್ ಆಗಲಿ ಸುದರ್ಶನ್ ಅಂತೂ 10% ರಿಸ್ಕ್ ಶಾಟ್ ಹೊಡೆಯಲ್ಲ, ನೆಲದಲ್ಲೇ ಪ್ಲೇಯರು. ಗಿಲ್ ಸ್ವಲ್ಪ ರಿಸ್ಕ್ ತಗೊಬೋದು, ಬಟ್ ಆಡ್ತಾರೆ ಮ್ಯಾಟ್ರ್ ಆಗಲ್ಲ. ಮತ್ತು ನಿಮಗೆ ಮೇಯ್ನ್ ಮ್ಯಾಟ್ರ್ ಆಗೋದೆ ಯಶ್ರಾಜ್ ಪುಲ್ಯನ ಮಿಡ್ಲ್ ಆರ್ಡರ್ ಹೆಂಗೆ ಟ್ಯಾಕಲ್ ಮಾಡೋದು ಜಿ ಟಿದು. ಎಲ್ಲರೂ ಇವರಿಬ್ಬರು ಬೇಗ ವಿಕೆಟ್ ಆಗಿ ನಿಶಾಂತ್ ಸಿಂಧು ಆಗಲಿ ಸುಂದರ್ ಆಗಲಿ ಟ್ಯಾಕಲ್ ಮಾಡೋದು ಕಷ್ಟ ಆಗುತ್ತೆ. ಹಂಗಾಗಿ ಬಟ್ಲರ್ ಇದ್ದರೆ ಟೇಕ್ ಆನ್ ಮಾಡ್ತಾರೆ. ಏನು ಪ್ರಿಡಿಕ್ಷನ್ ಅಂತ ಬಂದರೆ ನನ್ನ ಪ್ರಕಾರ ಜಿ ಟಿನೇ ಆಲ್ಮೋಸ್ಟ್ ಗೇಮ್ನ ಸೀಲ್ ಮಾಡಿ ಫೈನಲ್ ಸ್ಪಾಟಿಗೆ ಹೋಗ್ಬೋದು ಅನಿಸುತ್ತೆ RCBನ ಎದುರಿಸೋಕ್ಕೆ. ಹಾಗಾಗಿ ಜಿ ಟಿ ಮೇಲೆ ತುಂಬ ಒಲವಿದೆ, ಜಿ ಟಿ ಹೊಡಿಬೋದು ಅಂತ ಅನಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ.